ಬೀದರ್ನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದು ಎನ್ಸಿಬಿ ತಂಡದ ಜೊತೆ 15 ಕೋಟಿ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಎನ್ಸಿಬಿ ಹಾಗೂ ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ 15 ಕೋಟಿ ಮೌಲ್ಯದ ಗಾಂಜಾ, 1500 ಕೆಜಿ ಒಡಿಶಾದಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂಥ ಗಾಂಜಾ ಇದು. 1500 ಕೆಜಿ. ಹಂದಿಕೇರ ಬಳಿ 2 ಆರೋಪಿಗಳ ಬಂಧನ ಆಗಿದೆ. ಹಂದಿಕೇರ ಬಳಿ ಅಕ್ರಮವಾಗಿ ಗಾಂಜಾ ಸಾಗಾಟದ ಮಾಹಿತಿ ಸಿಕ್ಕ ಬಳಿಕ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಎನ್ಸಿಬಿ ಹಾಗೂ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ನೋಡಿ, ಮೂಟೆಗಟ್ಟಲೆ ಗಾಂಜಾ, 15 ಕೋಟಿ ಮೌಲ್ಯದ ಗಾಂಜಾ, 1500 ಕೆಜಿ ತೂಕದ ಗಾಂಜಾ ಖಚಿತ ಮಾಹಿತಿಯನ್ನ ಆಧರಿಸಿ ಸೀಸ್ ಮಾಡಿದ್ದಾರೆ. ಒಡಿಶಾದಿಂದ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಭರ್ಜರಿ ಕಾರ್ಯಾಚರಣೆ. ರಘುವೀರ್ ಸಿಂಗ್ ಮತ್ತು ತಂಡ ದಾಳಿ ನಡೆಸಿದ್ದಾರೆ. ಲಾರಿಯಲ್ಲಿ ಸಿಮೆಂಟ್ ಇಟ್ಟಿಗೆಯನ್ನ ತುಂಬಿದ್ದು ಅದರ ಒಳಗಡೆ ಗಾಂಜಾ ಪ್ಯಾಕೆಟ್ಗಳನ್ನ ಅಡಗಿಸಿಟ್ಟಿದ್ರಂತೆ. ನೋಡಿ, ಮೇಲ್ಗಡೆ ನೋಡಿದ್ರೆ ಅದು ಸಿಮೆಂಟ್ ಮೂಟೆ ತರ ಕಾಣಬೇಕು, ಆದ್ರೆ ಆ ಸಿಮೆಂಟ್ ಮೂಟೆನ ಓಪನ್ ಮಾಡಿದಾಗ ಒಳಗಡೆ ಗಾಂಜಾ ಪ್ಯಾಕೆಟ್ಗಳು ಪತ್ತೆ ಆಗಿದೆ. ಅಕ್ರಮ ಸಾಗಾಣಿಕೆಯ ಪ್ರಕರಣದಲ್ಲಿ ಬೀದರ್ನಲ್ಲಿ 2 ಬಂಧಿಸಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಗೊತ್ತಾಗಬೇಕಾಗಿದೆ. ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. 15 ಕೋಟಿ ಮೌಲ್ಯದ 1500 ಕೆಜಿ ಮೌಲ್ಯ ತೂಕದ ಗಾಂಜಾವನ್ನ ಪೊಲೀಸರು ಹಾಗೂ ಎನ್ಸಿಬಿ ಟೀಮ್ ಜಪ್ತಿ ಮಾಡಿದೆ. ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.